ಕುದುರೆ ಹಣಿಬಾರ್ ಚಂದ ಇತ್ತಂದ್ರೆ ರಾಜನ್ ಕುದುರೆ ಆಗ್ತದಂತ ಕುದುರೆ ಹಣಿಬಾರ್ ತಾವು ಹಚ್ಕೋರ ಅಧ್ಯಕ್ಷರೇ 10 ನಿಮಿಷ ಮುಗಿಸ್ತೀನಿ. ನಮ್ಮ ಹಳ್ಳಿಯೊಳಗ ಕುದುರೆ ಹಣಿಬಾರ್ ಚಂದ ಇತ್ತಂದ್ರೆ ಅದು ರಾಜನ್ ಕುದುರೆ ಆಗ್ತದಂತ. ಆ ಕುದುರೆ ಹಣಿಬಾರ್ ಖರಾಬ್ ಇತ್ತಂದ್ರ ಅದು ಟಾಂಗಕ್ ಹೋತ ಅಂತ ಹೇಳಿ ನಮ್ಮ ಹಳ್ಳಿಯೊಳಗೊಂದು ಮಾತಿದೆ ಅಧ್ಯಕ್ಷರೇ. ಆ ಭಾಗದ ಜನರ ಹಣಿಬಾರ್ ಬಹಳ ಹೋರದ ಅಧ್ಯಕ್ಷರೇ. ಅವ್ರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ರಾಜರು ಸಿಕ್ಕರು. ನಮ್ಮ ಭಾಗದ ಜನರಿಗೆ ಹೈದರಾಬಾದ್ ಕರ್ನಾಟಕದಂತ ರಾಜನ ಆಡಳಿತ ನಮಗ್ ಸಿಕ್ತ ಅಧ್ಯಕ್ಷರೇ. ಹಾಗಾಗಿ ನಾವು ದುರ್ದೈವಿಗಳ ಅಧ್ಯಕ್ಷರೇ. ಆಡಳಿತ ಅಷ್ಟೇ ಅಲ್ಲ ಅಧ್ಯಕ್ಷರೇ, ಹೈದರಾಬಾದ್ ನಿಜಾಮನ ಆಡಳಿತದೊಳಗ ನನ್ನ ಮತಕ್ಷೇತ್ರದ ಗೋರ್ಟಾ, ತೊಗಲೂರು, ಮುಚ್ಚಳಂ, ಬೇಲೂರಿನ ಜನ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಅಂತ ದುರ್ದೈವಿಗಳ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ವಚನ ಸಾಹಿತ್ಯ ಕೊಟ್ಟಂತ ಶ್ರೇಷ್ಠ ನೆಲ ಅಧ್ಯಕ್ಷರೇ. ಅದರ ಜೊತೆಗೆ ಅಧ್ಯಕ್ಷರೇ, ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗ ಕೊಟ್ಟಂತ ಪವಿತ್ರ ಭೂಮಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಚೆನ್ನಾಗಿ ಮಾತಾಡ್ತೀರಿ. ಈಗ ನೀವು ಉತ್ತರ ಇತಿಹಾಸ ಹೇಳ್ತೀರಿ. ನಾನು ಹೇಳೋದೆಲ್ಲ ಉತ್ತರ ಕರ್ನಾಟಕದ ಅಧ್ಯಕ್ಷರೇ. ನನಗೆ ಯಾಕೆ ತಾವು ಕಾಡ್ತೀರಿ ಅಧ್ಯಕ್ಷರೇ? ನಾ ಏನ್ ತಪ್ಪು ಮಾಡಿನ ಅಧ್ಯಕ್ಷರೇ? ಕಾಡ್ತೀರಿ, ಯಾರಿಗೇನು ಅಂಬಲ್ಲ ಅಧ್ಯಕ್ಷರೇ. ಕೈ ಮುಗಿತೀನಿ ನಿಮ್ಗೆ ನಾನು. ಸಮಸ್ಯೆ ಹೇಳಿ, ನನ್ನ ಭಾಗದ ಸಮಸ್ಯೆ ಹೇಳ್ತೀನಿ. ತಾವು ಕುಂತ ಕೇಳ್ರಿ ಸಮಸ್ಯೆ. ಇತಿಹಾಸ ನನ್ನ ಭಾಗದ ಸಮಸ್ಯೆ ಇಲ್ಲ. ಹೈಯೆಸ್ಟ್ ಕೂತಿದ್ದವಾಗ ನನಗೆ ಗೊತ್ತದ ಅಧ್ಯಕ್ಷರೇ. ಹೇಳಿ. ನಮ್ಮ ಅಪ್ಪ ಇವತ್ತಿಗೂ ಕೂಡ 1000 ರೂಪಾಯಿ ಸಲಕ್ಕೆ ಸಂತಿಗೆ ಹೋಗ್ತದೆ ಅಧ್ಯಕ್ಷರೇ. ಸಮಸ್ಯೆ ಅಂತ ಸಮಸ್ಯೆಗಳು ಗೊತ್ತಾವ ಅಧ್ಯಕ್ಷರೇ. ಸಮಸ್ಯೆ ಹೇಳಿ ಸಮಸ್ಯೆ ಹೇಳಿ ಅಧ್ಯಕ್ಷರೇ. ನಿಮಗೆ ಕೈ ಮುಗಿತೀನಿ ಅಧ್ಯಕ್ಷರೇ. ಅಂತ ಶ್ರೇಷ್ಠ ನೆಲ ನಮ್ಮದು ಅಧ್ಯಕ್ಷರೇ. ಅದ್ರ ಜೊತೆಗೆ ಈ ಭಾಗ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರಿ ರಾಣಿ ಚೆನ್ನಮ್ಮ, ವೀರ ಸಂಗೊಳ್ಳಿ ರಾಯಣ್ಣ, ಸುರಪುರದ ವೆಂಕಟಪ್ಪ ನಾಯಕ, ಮಂಡರ್ಗಿ ಭೀಮರಾಯ, ನರಗುಂದದ ಬಾಬಾ ಸಾಹೇಬರಿಗೆ ಜನ್ಮ ಕೊಟ್ಟಂತ ಶ್ರೇಷ್ಠ ನೆಲ. ವಿಜಯನಗರ ಸಾಮ್ರಾಜ್ಯದಲ್ಲಿ ನಡು ಬೀದಿಗಳಲ್ಲಿ ಮುತ್ತು, ರಕ್ತ, ಬಂಗಾರ ಬೆಳೀತಕ್ಕಂತ ಸಂಪತ್ ಭೂಮಿಯಿಂದ ಇವತ್ತು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಮುಂಬೈ, ಪುಣೆ, ಗೋವಾ ಗೂಳೆ ಹೋಗಲು ಹಸಿವಿಗಾಗಿ, ಬಡತನಕ್ಕಾಗಿ, ಅವಮಾನಕ್ಕಾಗಿ ಗೂಳೆ ಹೋಗಲು ಕಾರಣ ಯಾರು ಅಧ್ಯಕ್ಷರೇ? ಅವರ ಬದುಕು ಬರಡಾಗಲು ಕಾರಣವೇನು? ಇದಕ್ಕಾಗಿ ಉತ್ತರ ಹುಡುಕಬೇಕು. ಉತ್ತರ ಕರ್ನಾಟಕ, ಸಮಸ್ತ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬದುಕು ಹಸನು ಮಾಡುವುದಕ್ಕಾಗಿ ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ. ನನಗೆ ವಿಶ್ವಾಸದ ಅಧ್ಯಕ್ಷರೇ, ಈ ಭಾಗದ ಈ ಬೆಳಗಾವಿ ಅಧಿವೇಶನದಿಂದ ಶಾಶ್ವತ ಪರಿಹಾರ ಸಿಗ್ತದ. ಇದು ಬರೀ ಚರ್ಚೆಗೆ ಮಾತ್ರ ಸೀಮಿತ ಆಗಬಾರ್ದು. ಈ ಬೆಳಗಾವಿ ಅಧಿವೇಶನ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಕುರಿತು ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಅವರ ವರದಿ ತಮಗೆ ಗೊತ್ತದ ಅಧ್ಯಕ್ಷರೇ. ನನಗಿಂತ ಚೆನ್ನಾಗಿ ಯಾವ ಸಮಯದೊಳಗ ತಾವೇನು ಹೈದರಾಬಾದ್ ಕರ್ನಾಟಕವನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದೀರಿ, ನಿಜವಾಗಿ ನಮ್ಮ ಜನರ ಕಲ್ಯಾಣ ಆಗಲಿಲ್ಲ ಅಧ್ಯಕ್ಷರೇ. ಯಾವುದೇ ರೀತಿ ನಮ್ಮ ರೈತರ ಕಲ್ಯಾಣ ಆಗಲಿಲ್ಲ. ಹಾಗಾಗಿ ವಿಜಯನಗರದ ಶ್ರೀಮಂತಿಕೆ, ಚಾಲುಕ್ಯರ ವೈಭವದಲ್ಲಿ ಮೆರೆದಂತ ನನ್ನ ನಾಡು ಯಾಕೆ ಬಡವಾಯ್ತು? ಉತ್ತರ ಕೊಡಬೇಕಲ್ಲ ಅಧ್ಯಕ್ಷರೇ. ನನಗೆ ಉತ್ತರ ಸಿಗಬೇಕಲ್ಲ ಅಧ್ಯಕ್ಷರೇ. ಇವತ್ತು ತಾವೇ ಟ್ಯಾಲಿ ಮಾಡ್ರಿ, ತುಲನೆ ಮಾಡ್ರಿ. ಅತಿ ರಾಜ್ಯದ ಬಡವರಿರ್ತಕ್ಕಂಥ ಜಿಲ್ಲೆಗಳು ಯಾವುವು ತಾವು ತುಲನೆ ಮಾಡ್ರಿ. ಇವತ್ತು ತಲಾ ಆದಾಯದ ಕಡೆ ತಾವು ಗಮನ ಕೊಡ್ರಿ. ಕೊನೆಯದು ಯಾವ ಇರ್ತಾವಪ್ಪ ಅಂದ್ರ ಅವು ನಮ್ಮ ಅಧ್ಯಕ್ಷರೇ, ಅವು ನಿಮ್ಮ ಅಲ್ಲ. ಹಾಗಾಗಿ ಇವತ್ತು ಅಧ್ಯಕ್ಷರೇ, ಸಾಕಷ್ಟು ಜನ ನನ್ನ ಮತಕ್ಷೇತ್ರದ ಬಡವರು ಪುನಃ ಮುಂಬೈ ಏನಾರ ಕೂಲಿ ಮಾಡತ್ತಾರ ಅಧ್ಯಕ್ಷರೇ. ಅವ್ರ ಬದುಕು ನೀವು ನೋಡಿಲ್ಲ. ಯಾವ ರೀತಿ ಅವ್ರು ಬದುಕು ನಡೆಸ್ತಾರ ನೋಡಿದ್ರೆ ಹೊಟ್ಟಿ ಚೂರು ಅಂತ ಅಧ್ಯಕ್ಷರೇ. ನಮಗ ಬೆಳಗ್ಗೆ ಎದ್ದು ಟಾಯ್ಲೆಟ್ ಮಾಡ್ಬೇಕಾದ್ರೆ ನಮ್ಮ ಜನ 40 ನಿಮಿಷ ಕ್ಯೂದಾಗ ನಿಂದಿರ್ಬೇಕು ಅಧ್ಯಕ್ಷರೇ. ಇವತ್ತು ನಾವು ಅಟ್ಯಾಚ್ ಬಾತ್ರೂಮ್ದೊಳಗ ಐಷಾರಾಮಿ ನಡೆಸೋರಿಗೆ ಅಂತವ್ರ ಬದುಕು ನಮಗೇನು ಗೊತ್ತಾಗ್ತದೆ ಅಧ್ಯಕ್ಷರೇ? ನಮ್ಗೆ ಗೊತ್ತಾಗಲ್ಲ. ಇವತ್ತು ಆ ಜನ ದುಡಿಕ್ ಹೋದವರು ತನ್ನ ಹೆತ್ತ ತಾಯಿ ತಂದೆ ಒಂದ್ ವೇಳೆ ಸತ್ತಿ ಸುದ್ದಿ ಬತ್ತಂದ್ರ ಎಷ್ಟೋ ಜನ ಮಣ್ಣಿಗೂ ಬಂದು ಅಟೆಂಡ್ ಆಗ್ಲಿಕ್ಕಾಗಲ್ಲ ಅಧ್ಯಕ್ಷರೇ. ಮಣ್ಣಿಗೂ ಬಂದು ನಾನು ನಿಮ್ಗೆ ವಿನಂತಿಯನ್ನ ಮಾಡ್ತೇನೆ. ನನ್ನ ಮತಕ್ಷೇತ್ರದ ಸನ್ಮಾನ್ಯ ದೊಡ್ಡ ದೊಡ್ಡ ನಾಯಕರಿದ್ದರೆ ಯಾವ ರೀತಿ ಕಷ್ಟಗಳನ್ನು ನಾವು ಅನುಭವಿಸ್ತೀವಿ ಅಂತಕ್ಕಂಥ ನಿಮಗೆ ಹೇಳಕ್ ನಾನು ಪ್ರಯತ್ನ ಮಾಡ್ತೇನೆ. ನನ್ನ ಮತಕ್ಷೇತ್ರದ ಒಂದು ಬಂಜಾರ ತಾಂಡ, ಉಪಮುಖ್ಯಮಂತ್ರಿಗಳೇ, ಬಂಜಾರ ತಾಂಡದಲ್ಲಿ ಆ ಇಬ್ಬರು ದಂಪತಿಗಳ ಹೆಸರು, ಗಂಡನ ಹೆಸರು ರಾಜು ರಾಠೋಡ್, ಹೆಂಡತಿ ಹೆಸರು ಅಧ್ಯಕ್ಷರೇ ದಯಮಾಡಿ
ತಾವು ಇದು ಹಾಕೊಂಡು ಕೇಳ್ಬೇಕಂತ ವಿನಂತಿ ಮಾಡ್ತೀನಿ. ತಮಗೆ ಕೇಳತ್ತಂದ್ರೆ ಒಳ್ಳೇದು. ರಾಜು ರಾಠೋಡ್ ಅವ್ನ ಹೆಂಡತಿ ಶಾಲುಬಾಯಿ ಇಬ್ಬರು ಬಡವರು ಸರ್, ಏನು ಆಸ್ತಿ ಇಲ್ಲ ಅವರಿಗೆ. 30 ವರ್ಷದಿಂದ ಬಾಂಬೆ ಜೀವನ ಮಾಡ್ಲಿಕ್ಕೆ ಹೋದ್ರು. ಸಣ್ಣ 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 3 ಮಕ್ಕಳಿಗೆ ತಗೊಂಡು ಸರ್. ಸತ್ಯ ನಡೆದಂತ ಘಟನೆ ನಾನು ಹೇಳ್ತಾ ಇದ್ದೀನಿ, ಸತ್ಯ ನಡೆದಂತ. ಬಂಜಾರ ಸಮಾಜ ರಾಜು ರಾಠೋಡ್ ಶಾಲುಬಾಯಿ 3 ಮಕ್ಕಳಿಗೆ ತಗೊಂಡು ಅಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅಧ್ಯಕ್ಷರೇ ಅಂದ್ರೆ ಅವರು ಟೆಂಟ್ ಹೌಸ್ ಕಟ್ತಕ್ಕಂತ ಕೆಲಸ ಗಂಡು ಮಾಡ್ತಾನ. ಹೆಂಡತಿ ಏನ್ ಮಾಡ್ತಾಳೆ ಅಂದ್ರೆ ಎಲ್ಲಿ ಮದಿ ಇರ್ತಾವ ಅಲ್ಲಿ ಭಾಂಡೆ ತೊಳಕ್ ಕೆಲಸ ಮಾಡ್ತಾರೆ ಅಧ್ಯಕ್ಷರೇ. 30 ವರ್ಷದ ನಂತರ 3 ಮಕ್ಕಳಿಗೆ ಓದಿಸ್ತಾರೆ ಅಧ್ಯಕ್ಷರೇ. 3 ಪದವೀಧರ ಆತರ ಅಧ್ಯಕ್ಷರೇ. 2 ಹುಡುಗರು, ಸಣ್ಣಕ್ಕೊಬ್ಬಕ್ಕಿಗೆ ಮಗ, ದೊಡ್ಡ ಮಗ ಏನ್ ಮಾಡ್ತಾನೆ ಅಧ್ಯಕ್ಷರೇ, 40,000 ತಿಂಗಳಿಗೆ ಪಗಾರ ಒಂದು ಕಂಪನಿದೊಳಗೆ ಆಗ್ತದ. 2 ತಿಂಗಳು 80,000 ಪಗಾರ ಆದಾಗ ಗುಜರಾತ್ ಟೂರ್ ಕರ್ಕೊಂಡು ಹೋಗ್ತಾನೆ ಅಧ್ಯಕ್ಷರೇ. ತಾಯಿಗೆ, ತಂದೆಗೆ, ತನ್ನ ತಂಗಿಗೆ ಹೋದಾಗ ನರ್ಮದಾ ನದ ದಂಡೆ ಒಳಗ ಅಲ್ಲಿ ಗುರುಡೇಶ್ವರ ಅಥವಾ ದತ್ತ ಮಂದಿರ ದರ್ಶನಕ್ಕೆ ಹೋಗ್ತಾರೆ ಅಧ್ಯಕ್ಷರೇ. ಆ ನರ್ಮದಾ ನದಿಯೊಳಗ ಬಾಂಬೆದೊಳಗೆ ಬೆಳೆದಿರೋ ಪ್ರಯುಕ್ತ ಸ್ವಿಮ್ಮಿಂಗ್ ಬರಲ್ಲ ಅಧ್ಯಕ್ಷರೇ. ಅಣ್ಣ ಹೋಗಿ ಇಸ್ಲಾಡಕ್ ಹೋತಾನ, ಅವ ಮುಳುಗ್ಲತ್ತಾನ ಅಂತ ಹೇಳಿ ತಮ್ಮ ಹೋಗಿ ಅವನಿಗೆ ಹಿಡಿಲಕ್ ಹೋತಾನ ಅಧ್ಯಕ್ಷರೇ. ಆ ಹೆತ್ತ ತಾಯಿ, ತಂದೆ, ತಂಗಿ ಎದುರ ಇಬ್ರು ಕೊಚ್ಕೊಂಡು ಸತ್ತಿದ ನಮಗೆ ಫೋನ್ ಬರ್ತದ ಅಧ್ಯಕ್ಷರೇ. ಯಾಕೆ ಈ ಘಟನೆಯನ್ನು ಹೇಳ್ತೀನಿ ಅಂದ್ರೆ ಅಧ್ಯಕ್ಷರೇ, ಅವ್ರ ಅಂತಿಮ ಸಂಸ್ಕಾರಕ್ಕೆ ನಾನು ಹೋದಾಗ ಅಧ್ಯಕ್ಷರೇ, ಅವ್ರೇನು ತಾಯಿ ಬಡ್ಕೊಂಡು ಅಡ್ತಿಲ್ಲ ಅಧ್ಯಕ್ಷರೇ, ಇವತ್ತಿಗೆ ಬಿ ನನ್ನ ಕಣ್ಣಿನೊಳಗದ ಅಧ್ಯಕ್ಷರೇ. ನನ್ನ ಮನೆಗೆ ವಾರಕ್ಕೆ ಒಂದ್ಸಲ ಬರ್ತಾರೆ ಅಧ್ಯಕ್ಷರೇ. ಅವ್ರು ಏನಂತ ಹೇಳಿ, ಈಕಿ ಒಬ್ಬ ಕರೆ ಹೇಳಪ್ಪ, ಈಕಿ ನೌಕರಿ ಕೊಡ್ಸು ಬದುಕ್ತೇವ ಅಂದ್ರ ಸಿಒ ಫೋನ್ ಮಾಡೀನಿ, DHO ಫೋನ್ ಮಾಡೀನಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ ಕೈ ಕಾಲು ಹಿಡಿತೀನಿ ಅಂದ್ರು ಆಕಿ ಒಂದು ಔಟ್ಸೋರ್ಸ್ ಎಲ್ಲಿ ನೌಕರಿ ಕೊಡ್ಸ್ಲಕ್ ನನಗಾಗಿಲ್ಲ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ರಾಷ್ಟ್ರ ಕವಿ ಕುವೆಂಪು ಅವರು ನಮ್ಮ ಭಾಗದ ಸಮಸ್ಯೆಗಳನ್ನು ಮನಗೊಂಡು ಅವ್ರು ಏನ್ ಕರೆ ಕೊಟ್ಟಿದ್ರು ಅಧ್ಯಕ್ಷರೇ, ಸತ್ತಂತಿಹರರು ಬಳಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸು ಒಲಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು ಅಂತ ಹೇಳಿ ನಾನ್ ಹೇಳಿಲ್ಲ, ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿದ್ರು ಅಧ್ಯಕ್ಷರೇ. ಈ ಹಸಿವುಗಳು, ಅವಮಾನಗಳು ಅನುಭವದಿಂದ ಗೊತ್ತಾಗ್ತದೆ ಅಧ್ಯಕ್ಷರೇ, ನೋಡೋದ್ರಲ್ಲಿಂದ ಗೊತ್ತಾಗಲ್ಲ, ಪುಸ್ತಕದೊಳಗೆ ಪತ್ರಿಕೆದೊಳಗೆ ಓದೋದ್ರಲ್ಲಿಂದ ಗೊತ್ತಾಗಲ್ಲ. ನಾನು ಅನುಭವಿಸಿನಿ ಬಡತನ, ಹಸಿವು, ಅವಮಾನಗಳ. ಯೂನಿವರ್ಸಿಟಿದ ನಾನು ಸ್ಟೂಡೆಂಟ್ ಇದ್ದೀನಿ ಅಧ್ಯಕ್ಷರೇ, ನನಗೆ ಗೊತ್ತದ. ಅದಕ್ಕಾಗಿ ಇಷ್ಟು ಆಕ್ರೋಶದಿಂದ ನಾನು ಮಾತಾಡ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನಿಮ್ಗ ವಿನಂತಿಯನ್ನ ಮಾಡ್ತೇನೆ. ಇವತ್ತು ಶಿಕ್ಷಣ ಕ್ಷೇತ್ರವನ್ನು ತಗೊಂಡಾಗ ಇವತ್ತು ತಾವು ನೋಡ್ರಿ, ಶಾಲೆಗಳ ಸಂಖ್ಯೆಗಳ ತಾವು ತುಲನೆ ಮಾಡ್ರಿ. ಈ ಕಡೆ ಎಷ್ಟು ಶಾಲೆಗಳವ, ಆ ಕಡೆ ಎಷ್ಟು ಶಾಲೆಗಳವ. ಯಾಕ ತಾವೆಲ್ಲರೂ ಪುಣ್ಯ ಮಾಡಿರಿ. ನನಗೆ ಹೊಟ್ಟೆ ಕಿಚ್ಚಿಲ್ಲ, ಎಲ್ಲರೂ ನನ್ನವರು. ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಸಮಯದೊಳಗೆ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಮಾಡಿದ್ರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತೆಗೆದ್ರು, ವಾಣಿ ವಿಲಾಸ್ ಸಾಗರ್ ಮಾಡಿದ್ರು, KRS ಮಾಡಿದ್ರು, HAL ಮಾಡಿದ್ರು, ಜಲ ವಿದ್ಯುತ್ ಕೇಂದ್ರ ತೆಗೆದ್ರು. ಯಾವ ಸಮಯದೊಳಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಷ್ಟು ಕೆಲಸ ಮಾಡ್ತಕ್ಕಂತ ಸಮಯದೊಳಗ ನಮ್ ಕಡೆ ಹೈಸ್ಕೂಲ್ ಇರ್ಲಾರ್ದಂತ ದುರ್ದೈವಿಗಳು ನಾವು ಉತ್ತರ ಕರ್ನಾಟಕದವರು, ಕಲ್ಯಾಣ ಕರ್ನಾಟಕದವರು. ಮಾನ್ಯ ಅಧ್ಯಕ್ಷರೇ, ನನ್ನ ವಿನಂತಿ ಇದೆ. ಏನು ಮೈಸೂರು, ಬೆಂಗಳೂರು, ತುಮಕೂರಿನ ಮೇಲೆ ನಿಮಗೆ ಎಷ್ಟು ಪ್ರೀತಿ ಅದನ್ನು, ಕಲಬುರಗಿ, ಯಾದಗಿರಿ, ರಾಯಚೂರು ಇವ್ ಮೇಲೆ ಯಾಕೆ ನಿಮಗೆ ಪ್ರೀತಿ ಇಲ್ಲ? ಕಾವೇರಿಗೆ ಸಿಕ್ಕಂತ ಪ್ರಾಮುಖ್ಯತೆ ಕೃಷ್ಣಗೆ ಯಾಕಿಲ್ಲ? ಶರಾವತಿಗೆ ಸಿಕ್ಕಂತ ಪ್ರಾಮುಖ್ಯತೆ ಮಹಾನಾಯಿಗೆ ಯಾಕಿಲ್ಲ ಅಂತ ಹೇಳಿ ನಾವು ಪ್ರಶ್ನೆ ಕೇಳ್ತಕ್ಕಂತ ಹಕ್ಕಿಲ್ಲ ಅಧ್ಯಕ್ಷರೇ. ನಾವು ಕೇಳ್ತೇವೆ, ಈ ಅಧಿವೇಶನ ಬರೀ ಕಾಟಾಚಾರಕ್ಕಾಗಿ ಆಗಬಾರ್ದಂತಕ್ಕಂತ ಮನವಿಯಿಂದ ನಾನು ಕೇಳ್ತೀನಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಾವು ತೊಗರಿ ಬೆಳೆ, ನಮ್ಮ ರೈತರು ನಾವು ಸಂಪೂರ್ಣ ತೊಗರಿ ಬೆಳೆದ್ರೆ ನಮ್ ಜೀವನ ನಡೀತಾವ ಸರ್. ಅದೇ ರೊಕ್ಕ ಒಯ್ದು ಕಿರಾಣಿ ದುಕಾನ್ದಾಗ ಕೊಟ್ರೆ ಅಷ್ಟೇ ನಮಗೆ ಮುಂದೆ ಉದುರಿ ಕೊಡ್ತಾರ. ನೀವು ನೋಡ್ರಿ, ಕಣ್ಣೀರ್ ಬರ್ತೋ ತೊಗರಿ ಬೆಳೆ ನೋಡಿದ್ರ, ಸೋಯಾಬೀನ್ ಆಯ್ತು, ಉದ್ದು ಬೆಳೆದ್ರು, ಹೆಸರು ಬೆಳೆದ್ರು, ಅತಿಯಾದ ಮಳೆಯಿಂದ ರಾಶಿ ಮಾಡ್ಕೊಳಕ್ ನಮ್ ಕಡೆಯಿಂದ ಆಗ್ಲಿಲ್ಲ. ಅಷ್ಟು ಮಳೆ ನಮಗ ಹೆಚ್ಚಿಗಾಗಿ ಈ ಸಲ ಕಾತು. ಮಾನ್ಯ ಅಧ್ಯಕ್ಷರೇ, KJ ಜಾರ್ ಸಾಹೇಬರಿಲ್ಲ. ಇವತ್ತು ಕರೆಂಟಿನ ಸರ್ ನಮ್ಮಲ್ಲಿ ಹೆಂಗ್ ಸಮಸ್ಯೆ ಅದ ಅಂದ್ರೆ ಸರ್, 7 ಗಂಟೆ ಹಗಲ 3 ಫೇಸ್ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಸರ್. ನಮ್ಮ ರೈತರು ರಾತ್ರಿ 11 ಗಂಟೆಗ ನಾವೆಲ್ಲ ಬೆಚ್ಚಗೆ AC ರೂಮ್ ನ ಮಕ್ಕೊಂಡಾಗ ಹೋಗಿ ಚೆಳಗ ಅವ್ರು ನೀರು ಬಿಡ್ಬೇಕು, 11:15 ಹೋಗೋರು ನೀರು ಬಿಡ್ಬೇಕು ಅಧ್ಯಕ್ಷರೇ. ಎಷ್ಟೋ ಜನ ಹಾವು ಕಚ್ಚಿ ಸತ್ತಾರ ಅಧ್ಯಕ್ಷರೇ. ಅವ್ರಿಗೆ ಯಾರು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ? ಅವ್ರು ನಮಗ್ ಫೋನ್ ಮಾಡ್ತಾರೆ ಅಧ್ಯಕ್ಷರೇ. ನಾನು ಕೈ ಮುಗಿತೇನೆ, KJ ಜಾರ್ದವ್ರವ್ರಿಲ್ಲ, ನನ್ನ ಧ್ವನಿಯನ್ನ ನಿಮಗೆ ಕೇಳಿಸ್ಬೇಕು. ಸಂಪೂರ್ಣವಾದಂತ ರೈತರಿಗೆ ಕರೆ ಕೊಡ್ತಕ್ಕಂತ ಕೆಲಸ ತಾವು ಮಾಡ್ಬೇಕಂತ ಹೇಳಿ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ಸಾಕಷ್ಟು ಜನ ಹಿರಿಯ ರಾಜಕಾರಣಿಗಳು ನಾವಿಲ್ಲಿದ್ದೇವೆ. ನಮ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆದರ್ಶ ಆಗ್ಬೇಕು, ಅಮೋಘ ವರ್ಷ ಆದರ್ಶ ಆಗ್ಬೇಕು, ಮಯೂರ ವರ್ಮಾ ಆದರ್ಶ ಆಗ್ಬೇಕು,
ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರು, ಕಾಮರಾಜ್ ನಾಡರ್ ಅಂತವರು, ನರೇಂದ್ರ ಮೋದಿ ಅಂತವರು ನಮಗೆ ಆದರ್ಶ ಆಗ್ಬೇಕು. ಅದ್ರ ಜೊತೆಗೆ ಜಮ್ಶೆಡ್ಜಿ ಟಾಟಾ, ರತನ್ ಟಾಟಾ ಅವರಂತ ಆದರ್ಶ ಬದುಕುಗಳು ರಾಜಕಾರಣಿಗಳಾದಂತವರು ನಾವು ಮೈಗೂಡಿಸಬೇಕು ಅಧ್ಯಕ್ಷರೇ. ಈ ಜೀವನ ಶಾಶ್ವತ ಇಲ್ಲ. ನಾವೆಷ್ಟೇ ಅಧಿಕಾರದೊಳಗಿದ್ದರು, ನಾವೆಷ್ಟೇ ಶ್ರೀಮಂತರಾದ್ರೂ ಒಂದು ದಿವಸ ನಾವು ಹೋಗ್ಬೇಕು. ಆ ಕಾರಣಕ್ಕಾಗಿ ಉತ್ತರ ಕರ್ನಾಟಕ ಏನು ಅತ್ಯಂತ ಹಿಂದುಳಿದರ ಅಧ್ಯಕ್ಷರೇ, ನಮ್ಮ ಕಲ್ಯಾಣ ಕರ್ನಾಟಕದ ಬಡವರಿಗೆ ಎತ್ತಕ್ಕಂತ ಸಂದೇಶ ಕೆಲಸ ಬೆಳಗಾವಿ ಅಧಿವೇಶನದಿಂದ ಆಗ್ಬೇಕು ಅಧ್ಯಕ್ಷರೇ. ನಾನು ನಿಮಗೆ ಕೈ ಮುಗಿತೀನಿ ಅಧ್ಯಕ್ಷರೇ. ತಾವು ನಿಮ್ಮ ನೋಡ್ಲತ್ತೀನಿ ಅಧ್ಯಕ್ಷರೇ. ನನಗೆ ಇನ್ನ ಸಾಕಷ್ಟು ಮಾತಾಡಬೇಕಾಗ್ಯದ, ಒಂದು ತಾಸು ನಾನು ಮಾತಾಡಲ್ಲ. ನಾನು 5 ನಿಮಿಷ ಮುಗಿಸ್ತೀನಿ ಅಧ್ಯಕ್ಷರೇ, 5 ನಿಮಿಷದೊಳಗಾಗಿ. ಮಾನ್ಯ ಅಧ್ಯಕ್ಷರೇ, ಅದಕ್ಕಾಗಿ ಈ ಎಲ್ಲ ಸಮಸ್ಯೆಗಳು ನೋಡಿ ಯಾವ ರೀತಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ರು ಅಧ್ಯಕ್ಷರೇ, ಅವರಿಗೇನು ಸತ್ತವರಿಗೆ ಎಬ್ಬಿಸ್ಲಕ್ಕಾಗಲ್ಲ ಅಂತ ಗೊತ್ತಿತ್ತು, ನಮಗೆ ಎಬ್ಬಿಸ್ರಿ ಅಂತ ಹೇಳಿದ್ರು ಅವರು. ಸತ್ತಂತಿಯರನ್ನು ಬಡಿದು ಎಚ್ಚರಿಸು. ಅದೇ ರೀತಿ ವಿಶ್ವಗುರು ಬಸವಣ್ಣನವರು ಯಾರಿಗೆ ಯಾರಿಲ್ಲ, ಕೆಟ್ಟವನಿಗೆ ಕಡೆ ಇಲ್ಲ, ಜಗದದಂತ ನೀನೇ ಅಯ್ಯ ಕೂಡಲ ಸಂಗಮ ದೇವ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ, ಮುತ್ತು ಮುಟ್ಟದ ಮುನ್ನ ಪೂಜಿಸುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿದಂತ ಬಸವಣ್ಣನ ನಾಡಿನ ಶಾಸಕರು ನಾವು. ಅವರಿಗಾಗಿ ನಾವು ದುಡಿಬೇಕಾಗಿದೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ದಯಮಾಡಿ ನನ್ನೆಲ್ಲ ಶಾಸಕ ಸ್ನೇಹಿತರಿಗೆ, ಹಿರಿಯ ನಾಯಕರಿಗೆ ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷರೇ. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಭಾಗದೊಳಗಂದ್ರ ಮೊಬೈಲ್ ರಮ್ಮಿ, ಗ್ಯಾಮ್ಲಿಂಗ್, ಕ್ರಿಕೆಟ್ ಬೆಟ್ಟಿಂಗ್, ಮಟ್ಗ. ಇದರಿಂದ ಅಧ್ಯಕ್ಷರೇ ಏನ್ ಹುಡುಗರು ಮುಂದೆ ಓದಿ ಸೈಂಟಿಸ್ಟ್ ಆಗ್ಬೇಕು, ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು ಅಂತಂತ ಕ್ಯಾಲಿಬರ್ ಇರ್ತಕ್ಕಂತ ರ್ಯಾಂಕ್ ಸ್ಟೂಡೆಂಟ್ ಇದ್ದವರು ಅಧ್ಯಕ್ಷರೇ ಇವತ್ತು ಫಾಸಿ ಹಾಕೊಂಡು ಸಾಯ್ಲತ್ತಾರ ಅಧ್ಯಕ್ಷರೇ. ಫಾಸಿ ಹಾಕೊಂಡು ತಮ್ಗೆ ಎಷ್ಟು ಮಂದಿ ಫೋನ್ ಬಂದು ನನಗೆ ಗೊತ್ತಿಲ್ಲ. 22 ವರ್ಷದ 23 ವರ್ಷದ ಹುಡುಗರು. ಸಲ್ಗಾರ್ ಒಂದ್ ನಿಮಿಷ ಅಣ್ಣ ನಿಮ್ ಸಮೇತ ಮಾತಾಡ್ರಿ. ನಾ ಯಾವ ಸರ್ಕಾರ ಮೇಲೆ ಆರೋಪ ಮಾಡಕ್ಕಿಲ್ಲ, ಸಪೋರ್ಟಿಗೆ ನಿಮ್ ಸಪೋರ್ಟಿಗೆ ಮಾತಾಡ್ತೀನಿ ಅಧ್ಯಕ್ಷೆ. ಸಲ್ಗಾರ್ ಎತ್ತಿರ್ತಕ್ಕಂಥ ಪ್ರಶ್ನೆ ನಾವು ಇಡೀ ಸದನದ ಎಲ್ಲ ಸದಸ್ಯರು 224 ಜನ ಯೋಚನೆ ಮಾಡ್ತಿದ್ದಾರೆ. ಈ ಒಂದು ಜೂಜು ಏನಿದೆ, ಆನ್ಲೈನ್ ಜೂಜು ಗ್ರಾಮೀಣ ಬದುಕನ್ನೇ, ಯುವಕರ ಬದುಕನ್ನೇ ಕತ್ಲೆ ಮಾಡಿ ಅವರ ತಂದೆ ತಾಯಿಗಳ ಬದುಕನ್ನ ನಿಷ್ಪ್ರಯೋಜನ ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಪಿಡುಗಾಗಿದೆ ಇವತ್ತು. ಅದಕ್ಕೆ ಒಂದು ವಿಶೇಷ ಕಾನೂನನ್ನ ನಮ್ಮ ಸರ್ಕಾರ ಬಗ್ಗೆ ಚರ್ಚೆ ಮಾಡಕ್ ಒಂದು ಅವಕಾಶ ಮಾಡ್ಕೊಡ್ಬೇಕು ಸಭಾಧ್ಯಕ್ಷ. ಒಳ್ಳೆ ಪ್ರಶ್ನೆ, ತಮಾಷೆ ಅಲ್ಲ. ಆ ವಿಚಾರ ಚರ್ಚೆ ಮಾಡಕ್ ಒಂದು ದೊಡ್ಡ ಅವಕಾಶ ಬೇಕಾದ್ರೆ ಒಂದು ನನ್ನ ಕ್ಷೇತ್ರದಲ್ಲಿ ಒಂದು 200 ಜನ ಸೂಸೈಡ್ ಮಾಡ್ತಾರೆ. ನಾನು ಕೂಡ ಹೇಳ್ತೇನೆ ಗಂಭೀರದ ವಿಚಾರ ಅಧ್ಯಕ್ಷ. ಈ ವಿಚಾರ ಚರ್ಚೆ ಅನ್ಯಾಯವಾದದ್ದು, ಅತ್ಯಂತ ನಿಕೃಷ್ಟವಾದ. ಸರಿ ಸಲ್ಗಾರ್ ಹೇಳಿ, ನೀವು ಮಾತಾಡಿ ನೆಕ್ಸ್ಟ್. ಅಧ್ಯಕ್ಷರೇ, ಇದರಿಂದ ಇಡೀ ಯುವ ಜನಾಂಗವೇ ಬಲಿಯಾಗ್ತಾ ಇದೆ ಅಧ್ಯಕ್ಷರೇ. ಇವತ್ತು ಒಂದು ನಿಮಿಷ ಸಿಸಿ ಪಾಟೀಲ್ ಅನ್ನೋದು ಹೇಳ್ತಾರೆ. ಸಭಾಧ್ಯಕ್ಷರೇ, ಗೃಹ ಸಚಿವರಲ್ಲಿದ್ದಾರೆ. ಓಸಿ ಮತ್ತು ಮಟ್ಕಾದ ಬಗ್ಗೆ, ಇಸ್ಪೇಟಿನ ಬಗ್ಗೆ ಏನು ಹಿರಿಯ ಸದಸ್ಯರು ಹೇಳಿದ್ರು, ಇದಕ್ಕೆ ನಾನು ಸಹಮತ ಇದೆ. ಯಾಕೋ ಏನೋ ಈ ಸರ್ಕಾರದಲ್ಲಿ ಅದರದ್ದು ವೇಗ ಸ್ವಲ್ಪ ಜಾಸ್ತಿ ಆಗಿದೆ. ದಯವಿಟ್ಟು ಅದನ್ನ ಕರ್ಬ್ ಮಾಡಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದಾಕ್ಷಿಣ್ಯವಾದಂತಹ ಸೂಚನೆಯನ್ನ ಕೊಡಬೇಕಂತ ನಾನು ಮನವಿ ಮಾಡ್ತೀನಿ. ಆನ್ಲೈನ್ ಅಧ್ಯಕ್ಷರೇ, ನೀವು ಯಾವುದೇ ಗಡಿಬಿಡಿ ಮಾಡಬೇಡಿ. ಚರ್ಚೆಗೆ ಯಾವತ್ತಾದ್ರೂ ಒಂದು ದಿವಸ ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ನಾವೇನೇನು ಕ್ರಮ ತಗೊಂಡಿದ್ದೀವಿ, ಯಾವ ರೀತಿ ಇದನ್ನ ಕಂಟ್ರೋಲ್ ಮಾಡ್ತಾ ಇದೀವಿ, ಯಾವ ರೀತಿ ನಡೀತಾ ಇದೆ, ಅದೆಲ್ಲವನ್ನು ಈಗ ಮಾತಾಡುವ ಮಾತಾಡಿ ಅವ್ರ ಸೊಸೆ ಏನಿದೆ ಅವರ ಕಥೆ ಅದ್ರ ಬಗ್ಗೆ ಮತ್ತೆ ಮಾತಾಡಿ. ಈಗ ಈಗ ಸರಿ ನಮ್ ಪರಿಸ್ಥಿತಿ ಹೇಳ್ತೀನಿ. ಎಲ್ಲರ ಪರಿಸ್ಥಿತಿ ಅಲ್ರಿ, MLA ಅವ್ರ ಸೊಸೆ ಅವ್ರ ಗಂಡ ಜೂಜಾಡಿ ಸತ್ತಿದ್ದಕ್ಕೆ ಅವ್ಳು ಉರ್ಲಾಕೊಂಡು ಸತ್ತಿದ್ದಾಳೆ. ಮಾನ್ಯ MLA ಎಲ್ಲರಿಗೂ ಪರಿಸ್ಥಿತಿ, ಎಲ್ಲ ಮನೆಯಲ್ಲಿ ಪರಿಸ್ಥಿತಿ ಅದಕ್ಕೆ ಸ್ಪೆಷಲ್ ಆಗಿ ಮಾತಾಡುವ. 2-3 ಸಾರಿ ಮಾತಾಡಿದ್ದೀನಿ. ಇದು ಹೋಮ್ ಮಿನಿಸ್ಟರ್ ಗಮನಕ್ಕೆ ತಂದಿದೀವಿ. ಓಕೆ, ತರದಲ್ಲೇ ಇಲ್ಲ. ಬಹಳ ಜೂಜ್ ನಡೀತಾ ಇದೆ, ಅದು ಕಂಟ್ರೋಲ್ ಆಗ್ಬೇಕು ಅಂತಕ್ಕಂಥ ಮಾಡಲೇಬೇಕು. ಬೇರೆ ಏನು ಮಾತಾಡಿದೀವಿ ದಯಮಾಡಿ ಗೊತ್ತಿರೋ ವಿಚಾರ. ಧನ್ಯವಾದಗಳು. ಹೋಮ್ ಮಿನಿಸ್ಟರ್ ಅಧ್ಯಕ್ಷರೇ, ಯಾವ ರೀತಿ
ಅವ್ರು ಸುಸೈಡ್ ಮಾಡ್ಕೋತಾರೆ ಅಧ್ಯಕ್ಷರೇ, ಅಷ್ಟತನ ಅವ್ರು ಎಲ್ಲ ಆಸ್ತಿ ಕಳ್ಕೊಂಡಿರ್ತಾರೆ. ಅವಾಗ ಏನಾಗ್ತದೆ? ಆಯ್ತು ಅಧ್ಯಕ್ಷರೇ, 3 ನಿಮಿಷ ನಂದು ಕ್ಲೋಸ್ ಅಧ್ಯಕ್ಷರೇ. ಆ ಸಮಯದೊಳಗೆ ಅಧ್ಯಕ್ಷರೇ ಆನ ಫೋನ್ ಬಂದಿರ್ತ ಅಧ್ಯಕ್ಷರೇ, ಸುಸೈಡ್ ಮಾಡ್ಕೊಂಡು ನಾಕ್ ಹೇಳ್ತೀನಿ ಎಸ್ ಮಂದಿ ಮಕ್ಕಳು ಇದ್ದಾರಂದ್ರ ಒಬ್ಬನೇ ಮಗ ಇದ್ದನಂತಾರೆ ಅಧ್ಯಕ್ಷರೇ. ಆ ಸಮಯದೊಳಗೆ ಆ ತಾಯಿ ತಂದೆ ತನ್ನ ಮಗ ಕಳ್ಕೊಂಡ್ರು, ಆಸ್ತಿ ಅಂತ ಹೋಯ್ತು, ಇವ್ರು ಕೊರಗಿ ಸಾಯ್ತಕ್ಕಂಥದ್ದು ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ. ಇದ್ರ ಜೊತೆ ಅಧ್ಯಕ್ಷರೇ ಆರೋಗ್ಯ ಇಲಾಖೆ ಇವತ್ತು ಸಾಕಷ್ಟು ಜನ ನಮ್ಮ ಕಡೆ ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ. ಆಯ್ತು 3 ನಿಮಿಷ ಅಧ್ಯಕ್ಷರೇ. ಕಿಡ್ನಿ ಫೇಲ್ ಆಗಿ ಅಧ್ಯಕ್ಷರೇ ಸಾಕಷ್ಟು ಜನ ಡಯಾಲಿಸಿಸ್ ಮಾಡ್ಕೊಳ್ಳಕ್ಕೆ ಆಲಾರದ ತೊಂದರೆದೊಳಗ ಸಾಕಷ್ಟು ಜನ ಸಮಸ್ಯೆದವರ ಅಧ್ಯಕ್ಷರೇ ತಾವು ಉತ್ತರ ಕರ್ನಾಟಕಕ್ಕ ಅನುದಾನ ಕೊಡ್ಲತ್ತೀರಿ ಮಾಡ್ಲತ್ತೀರಿ, ಆದ್ರೆ ನನಗೆ ಹ್ಯಾಂಗ ಅನಿಸ್ಲತ್ತಂದ್ರೆ ಅಧ್ಯಕ್ಷರೇ, ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಬಾರ್ದು ಕಲಿಬೇಕಂತ ಹೇಳಿ ನಡೆಯದೇ ಕಲಿಬಾರ್ದು ಅನ್ನೋ ಉದ್ದೇಶದಿಂದ ಹಮೇಶ ಎತ್ಕೊಂಡು ತಿರ್ಗಾಡ್ತೀನಿ ಅಂತ ಅಧ್ಯಕ್ಷರೇ. ಗೊತ್ತಾಯ್ತು ಅಧ್ಯಕ್ಷರೇ, ಸೌತಿ ಅಂದ್ರೆ ತಮಗ ಒಬ್ಬ ತಾಯಿ ತನ್ನ ಸೌತಿ ಮಗನಿಗೆ ನಡಿಕೆ ಕಲಿಬಾರ್ದು ಅಂತ ಹೇಳಿ ಯಾವಾಗ ನೋಡ್ರೆ ಎತ್ಕೊಂಡೇ ತಿರ್ಗಾಡೋದು. ನೋಡಿದವ್ರು ಏನಂತೀರ ಅಧ್ಯಕ್ಷರೇ, ಅದಕ್ಕ ಎಷ್ಟು ಪ್ರೀತಿಯ ಪಾಯ್ಕಿನ ಮೇಲ ನಡಿನೇ ಕೊಡಲ್ಲ ಅಂತ ಹೇಳಿ ಆ ರೀತಿ ನಮ್ಮ ಉತ್ತರ ಕರ್ನಾಟಕ ಕೊಡ್ತಕ್ಕಂತ ಯೋಜನೆಗಳು ನಮಗೆ ಕುಂಟಾಗಿ ಮಾಡ್ಲತ್ತವ ಅಧ್ಯಕ್ಷರೇ, ಕುಂಟಾಗಿ ಮಾಡ್ಲತ್ತವ. ಇದು ನೋವಿನಿಂದ ಹೇಳ್ತೀನಿ ಅಧ್ಯಕ್ಷರೇ. ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ, ನನ್ನ ಮತಕ್ಷೇತ್ರದ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ 18 ಕೆರೆ ತುಂಬಿಸಬೇಕಾದಂತಹ ಯೋಜನೆಗಳನ್ನ ತಾವು ತುಂಬಿಸ್ಕೊಡ್ರಿ. ಅದ್ರ ಜೊತೆ ಕಾರಂಜ ಸಂತ್ರಸ್ತರಿಗೆ ನ್ಯಾಯ ಕೊಡ್ರಿ, ಅವರು ಊರು ಹಾಕೋತೀನಿ ಅಂತ ಹೇಳಿ ನಿಂತಾರ ಅಧ್ಯಕ್ಷರೇ. ಅದ್ರ ಜೊತೆ ನನ್ನ ತಾಲೂಕಾ ಹುಲ್ಸೂರು ಪಟ್ಟಣ ಪಂಚಾಯತ್ ಮಾಡ್ರಿ, ಅದಕ್ಕೆ 18 ಹಳ್ಳಿಗಳು ಜೋಡಿಸ್ಕೊಡ್ರಿ ಅಂತ ಹೇಳಿ ಅಲ್ಲೊಬ್ಬ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ MG ರಾಜೋಳೆ ಅಂತ ಹೇಳಿ ತಾಲೂಕಾ ಹೋರಾಟಗಾರ ಸಮಿತಿ ಅಧ್ಯಕ್ಷ ನಿಂತಾನ ಅಧ್ಯಕ್ಷರೇ. ಅದ್ರ ಜೊತೆಗೆ ಮಾನ್ಯ ಅಧ್ಯಕ್ಷರೇ, ನಾವೇನು ಹಿಂದೂ ಹೃದಯ ಸಾಮ್ರಾಟ್ ಅಂತ ಹೇಳಿ ಕರಿತೀವಿ, ಛತ್ರಪತಿ ಶಿವಾಜಿ ಮಹಾರಾಜರ ಪಾರ್ಕ್ ಬಸವ ಕಲ್ಯಾಣದಲ್ಲಿ 10 ಕೋಟಿ ರೂಪಾಯಿ ಕೊಟ್ಟಿದ್ದನ್ನ ಮತ್ತು ವಾಪಸ್ ಸರ್ಕಾರದವರು ತಗೊಂಡ್ರ ಅಧ್ಯಕ್ಷರೇ. ನನಗೆ ಬೇಜಾರಿಲ್ಲ, ಆದ್ರ ಆದಷ್ಟು ಕೂಡಲೇ ಆ 10 ಕೋಟಿ ರೂಪಾಯಿ ವಾಪಸ್ ಕೊಟ್ಟು ಛತ್ರಪತಿ ಶಿವಾಜಿ ಪಾರ್ಕ್ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ತಮಗೆ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ. ಕೊನೆ ಮಾತು ಅಧ್ಯಕ್ಷರೇ, 30 ಸೆಕೆಂಡ್ ಒಳಗೆ ಮುಗಿಸ್ತೀನಿ. ಕಸ್ತಿ ಡೂಬ್ತಿ ಆಯ್ತು ಡೂಬ್ ಜಾನೇದು, ತಮಗೆ ಹಿಂದಿ ತಿಳಿತು ಅಧ್ಯಕ್ಷರೇ. कश्ती डूबती है तो डूब जाने दो, फिर वो तूफान से उबर सकती है. क्षमा भूजती है तो भूज जाने दो, फिर वो अंधेरे में जल सकती है. मायूस न हो, इरादा न बदल, आज नहीं तो कल कल्याण कर्नाटक लोग किसानों की तकदीर बदल सकती है, तकदीर बदल सकती है. धन्यवाद अध्यक्ष. ಒಂದು ಪ್ರಕಟಣೆ. ಇಂದು ಭೋಜನ ವಿರಾಮದ ವೇಳೆಯಲ್ಲಿ ದೇವದಾಸಿ ಪದ್ಧತಿಯ ಕುರಿತಾದ ಸಾಕ್ಷ್ಯಚಿತ್ರವನ್ನು ಸ್ವರ್ಣಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರದರ್ಶನಗೊಳ್ಳುತ್ತಿದೆ. ಸದರಿ ಸಾಕ್ಷ್ಯಚಿತ್ರ ಪ್ರದರ್ಶನ ಕಾರ್ಯಕ್ರಮದಲ್ಲಿ